ಸರ್, ಏನು ಇವತ್ತು ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟು ಒಂದು ಅಭಿಯೋಜನಾ ಮಂಜೂರಾತಿಯನ್ನು ಏನು ಪಡ್ಕೊಳ್ಳಿಕ್ಕೆ ಇವತ್ತೇನು ದೂರು ಕೊಟ್ಟಿದ್ದೀನಿ. ಸಚಿವರಾದಂಥ ಬಿ ಪಾಟೀಲ್ ಅವರು ಅವರ ಇಲಾಖೆ ಅಧೀನದಲ್ಲಿ ಬರುವಂಥ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KADBಯಲ್ಲಿ ವ್ಯಾಪ್ತಿಯಲ್ಲಿರುವಂಥ ಸುಮಾರು 100 ಎಕರೆಗೂ ಹೆಚ್ಚು CA ನಿವೇಶನಗಳು, ಮೂಲೆ ನಿವೇಶನಗಳನ್ನು ಸಾಮಾನ್ಯ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಈ CA ನಿವೇಶನಗಳನ್ನು ಈ ಹಿಂದೆ ಹರಾಜು ಪ್ರಕ್ರಿಯೆ ಅಥವಾ 1:3 ಇಂದ ಹಂಚಿಕೆ ಮಾಡ್ತಾಯಿದ್ರು. ಇದರಿಂದ ಸರ್ಕಾರದ ಪಕ್ಷಕ್ಕೆ ಸುಮಾರು 300 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ನಾನು ಸುಮಾರು 2 ತಿಂಗಳಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೆ. ಹಾಗಾಗಿ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ. ನಾನು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರಿಗೂ ಕೂಡ ಒಂದು ದೂರನ್ನು 2 ತಿಂಗಳಿಂದಲೇ ಕೊಟ್ಟಿದ್ದೆ. ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ದೇಶದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತು ಅವ್ರದೇ ಮಂತ್ರಿಗಳಾದಂಥ ಒಂದು ಭ್ರಷ್ಟಾಚಾರದ ಬಗ್ಗೆ 2 ತಿಂಗಳಿಂದ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಅಥವಾ ವಿಚಾರಣೆ ಮಾಡದೇ ಇರುವಂಥದ್ದು ತುಂಬ ಶೋಚನೀಯವಾಗಿದೆ ಸರ್. ಹಾಗಾಗಿ ಸನ್ಮಾನ್ಯ ಬಿ ಪಾಟೀಲ್ರವರು ಏನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ CA ಮೂಲೆ ನಿವೇಶನಗಳನ್ನು ಇಡೀ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅವ್ರದ್ದು ಮೇಲ್ನೋಟಕ್ಕೆ ಪಾತ್ರ ಎದ್ದು ಕಾಣಿಸ್ತಾ ಇರೋದ್ರಿಂದ ಇವರನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನಷ್ಟು ಹೆಚ್ಚಿನ ಸತ್ಯಾಂಶ ಮತ್ತು ಭ್ರಷ್ಟಾಚಾರ ಹೊರಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ರಾಜ್ಯಪಾಲರಿಗೆ, ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಸಚಿವರಾದಂಥ ಶ್ರೀ ಬಿ ಪಾಟೀಲ್ರ ವಿರುದ್ಧ ದೂರು ದಾಖಲಿಸಲು ಅಭಿಯೋಜನಾ ಮಂಜೂರಾತಿ ಮತ್ತು ಸಮ್ಮತಿಯನ್ನು ಕೇಳಿದ್ದೇನೆ. ಇವತ್ತು ದೂರು ಕೊಟ್ಟಿದ್ದೇನೆ ಸರ್. ಏನು ದಾಖಲೆಗಳೇನು ಸಲ್ಲಿಸಿದ್ರಿ ಸರ್ ರಾಜ್ಯಪಾಲರಿಗೆ? ಅಂದರೆ ಅವ್ರು ಕನ್ವಿನ್ಸ್ ಆಗೋದಕ್ಕೆ ನಿಮಗೆ ಪರ್ಮಿಟ್? ಸರ್ ನೋಡಿ, ಇವತ್ತು ರಾಜ್ಯಪಾಲರಿಗೆ ನಾನು ಸಂಪೂರ್ಣವಾಗಿ ಅವ್ರು ಏನು ಕೊಟ್ಟಿದ್ದಾರೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಸರ್. ಇವರೇನು ಮೀಟಿಂಗ್ ಪೋಸ್ಟಿಂಗ್ಸ್ ಮಾಡಿದರು, ಆ ಪೋಸ್ಟಿಂಗ್ಸ್ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ. ಯಾವ ಕಂಪ್ನಿಗಳಿಗೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಇವರು ಅದೇ ಒಂದು ಇದರಲ್ಲಿ ಹೇಳ್ತಾರೆ, ಇದನ್ನು ಮೂಲೆ ನಿವೇಶನಗಳನ್ನು ಹರಾಜು ಪ್ರಕ್ರಿಯೆ ಮೂಲಕ ಹಂಚಬೇಕಂತ ಹೇಳ್ತಾರೆ ಒಂದು ಕಡೆ ಇವರೇ ಅಧಿಕಾರಿಗಳು. ನಂತರ ಅದೇ ಅಧಿಕಾರಿಗಳು ಇದನ್ನು ಸಾಮಾನ್ಯ ಹಂಚಿಕೆ ದರದಲ್ಲೇ ಕೊಡ್ತಾರೆ. ಹಾಗಿದ್ದಾಗ CA ನಿವೇಶನಗಳಿಗೂ ಮತ್ತು ಸಾಮಾನ್ಯ ನಿವೇಶನಗಳಿಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇಂಥ ಆಯಕಟ್ಟಿನ ಮೂಲೆ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಯಾವುದೇ 1:3 ಅಥವಾ 1:2 ಅಥವಾ ಅಂಥ ಹೆಚ್ಚಿನ ದರವನ್ನು ವಿಧಿಸಿ ಹಂಚಿಕೆ ಮಾಡಿದರೆ ಇವತ್ತು KADBಗೆ ಸುಮಾರು 300 ಕೋಟಿ ರೂಪಾಯಿಗೆ ಹೆಚ್ಚು ಲಾಭ ಬರ್ತಿತ್ತು. ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಇದರಿಂದ ಸುಮಾರು 300 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಇದರಿಂದ 60 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥ ಒಂದು ಸಂಶಯ ಇರೋದ್ರಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನೂ ಹೆಚ್ಚಿನ ಸತ್ಯಾಂಶ ಹೊರಬರುತ್ತೆ. ಹಾಗಾಗಿ ಸಚಿವರಾದಂಥ ಬಿ ಪಾಟೀಲ್ರವ್ರನ್ನ ಅಭಿಯೋಜನೆಗೊಳಪಡಿಸಿ ತನಿಖೆ ಮಾಡಬೇಕಂತೇಳಿ ನಾನು ಒಂದು ದೂರನ್ನು ಕೊಟ್ಟಿದ್ದೇನೆ ಸರ್. ಇವತ್ತು ಕೈಗಾರಿಕಾ ಮೂಲೆ ನಿವೇಶನಗಳೇನಿದೆ ಅದು ಕೈಗಾರಿಕೆಗಳಿಗೆ, ಹೌದು, ಅದನ್ನು ಕೈಗಾರಿಕೆಗಳಿಗೆ ಕೊಡಬೇಕಂತಿದೆ ಸರ್. ಇವ್ರು ಯಾರು ಕೆಲವರು ನೈಜವಾದಂಥ ಕೈಗಾರಿಕೋದ್ಯಮಿಗಳಲ್ಲ, ಕೆಲವು ಬೇನಾಮಿ ಕಂಪ್ನಿಗಳಿಗೂ ಕೊಟ್ಟಿರುವಂಥ ಒಂದು ಮಾಹಿತಿ ಇದೆ. ಇದು ಹೆಚ್ಚಿನ ಸತ್ಯಾಂಶ ಹೊರಬರಬೇಕಂತ ಹೇಳಿದರೆ ತನಿಖೆ ಮೂಲಕ ಹೊರಬರಬೇಕಾಗತ್ತೆ. ಹಾಗಾಗಿ ನನಗೆ ಗೊತ್ತಿರುವಂಥ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿ, ಎಲ್ಲ ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಿ ಸನ್ಮಾನ್ಯ ರಾಜ್ಯಪಾಲರಿಗೆ ಒಂದು ಅಭಿಯೋಜನಾ ಮಂಜೂರಾತಿ ಕೋರಿ ಇವತ್ತು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು ಸರ್. ಏನು ಇವತ್ತು ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟು ಒಂದು ಅಭಿಯೋಜನಾ ಮಂಜೂರಾತಿಯನ್ನು ಏನು ಪಡ್ಕೊಳ್ಳಿಕ್ಕೆ ಇವತ್ತೇನು ದೂರು ಕೊಟ್ಟಿದ್ದೀನಿ. ಸಚಿವರಾದಂಥ ಬಿ ಪಾಟೀಲ್ ಅವರು ಅವರ ಇಲಾಖೆ ಅಧೀನದಲ್ಲಿ ಬರುವಂಥ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KADBಯಲ್ಲಿ ವ್ಯಾಪ್ತಿಯಲ್ಲಿರುವಂಥ ಸುಮಾರು 100 ಎಕರೆಗೂ ಹೆಚ್ಚು CA ನಿವೇಶನಗಳು, ಮೂಲೆ ನಿವೇಶನಗಳನ್ನು ಸಾಮಾನ್ಯ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಈ CA ನಿವೇಶನಗಳನ್ನು ಈ ಹಿಂದೆ ಹರಾಜು ಪ್ರಕ್ರಿಯೆ ಅಥವಾ 1:3 ಇಂದ ಹಂಚಿಕೆ ಮಾಡ್ತಾಯಿದ್ರು. ಇದರಿಂದ ಸರ್ಕಾರದ ಪಕ್ಷಕ್ಕೆ ಸುಮಾರು 300 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ನಾನು ಸುಮಾರು 2 ತಿಂಗಳಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೆ. ಹಾಗಾಗಿ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ. ನಾನು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರಿಗೂ ಕೂಡ ಒಂದು ದೂರನ್ನು 2 ತಿಂಗಳಿಂದಲೇ ಕೊಟ್ಟಿದ್ದೆ. ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ದೇಶದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತು ಅವ್ರದೇ ಮಂತ್ರಿಗಳಾದಂಥ ಒಂದು ಭ್ರಷ್ಟಾಚಾರದ ಬಗ್ಗೆ 2 ತಿಂಗಳಿಂದ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಅಥವಾ ವಿಚಾರಣೆ ಮಾಡದೇ ಇರುವಂಥದ್ದು ತುಂಬ ಶೋಚನೀಯವಾಗಿದೆ ಸರ್. ಹಾಗಾಗಿ ಸನ್ಮಾನ್ಯ ಬಿ ಪಾಟೀಲ್ರವರು ಏನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ CA ಮೂಲೆ ನಿವೇಶನಗಳನ್ನು ಇಡೀ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅವ್ರದ್ದು ಮೇಲ್ನೋಟಕ್ಕೆ ಪಾತ್ರ ಎದ್ದು ಕಾಣಿಸ್ತಾ ಇರೋದ್ರಿಂದ ಇವರನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನಷ್ಟು ಹೆಚ್ಚಿನ ಸತ್ಯಾಂಶ ಮತ್ತು ಭ್ರಷ್ಟಾಚಾರ ಹೊರಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ರಾಜ್ಯಪಾಲರಿಗೆ, ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಸಚಿವರಾದಂಥ ಶ್ರೀ ಬಿ ಪಾಟೀಲ್ರ ವಿರುದ್ಧ
ದೂರು ದಾಖಲಿಸಲು ಅಭಿಯೋಜನಾ ಮಂಜೂರಾತಿ ಮತ್ತು ಸಮ್ಮತಿಯನ್ನು ಕೇಳಿದ್ದೇನೆ. ಇವತ್ತು ದೂರು ಕೊಟ್ಟಿದ್ದೇನೆ ಸರ್. ಏನು ದಾಖಲೆಗಳು ಏನು ಸಲ್ಲಿಸಿದ್ರಿ ಸರ್ ರಾಜ್ಯಪಾಲರಿಗೆ? ಅಂದರೆ ಅವ್ರು ಕನ್ವಿನ್ಸ್ ಆಗೋದಕ್ಕೆ ನಿಮಗೆ ಪರ್ಮಿಟ್ ಸರ್ ನೋಡಿ, ಇವತ್ತು ರಾಜ್ಯಪಾಲರಿಗೆ ನಾನು ಸಂಪೂರ್ಣವಾಗಿ ಅವ್ರು ಏನು ಕೊಟ್ಟಿದ್ದಾರೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಸರ್. ಇವರೇನು ಪ್ರೊಸ್ಟಿಂಗ್ಸ್ ಮಾಡಿದರು, ಆ ಪ್ರೊಸ್ಟಿಂಗ್ಸ್ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ. ಯಾವ ಕಂಪ್ನಿಗಳಿಗೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಇವರು ಅದೇ ಒಂದು ಇದರಲ್ಲಿ ಹೇಳ್ತಾರೆ, ಇದನ್ನು ಮೂಲೆ ನಿವೇಶನಗಳನ್ನು ಹರಾಜು ಪ್ರಕ್ರಿಯೆ ಮೂಲಕ ಹಂಚಬೇಕಂತ ಹೇಳ್ತಾರೆ ಒಂದು ಕಡೆ ಇವರೇ ಅಧಿಕಾರಿಗಳು. ನಂತರ ಅದೇ ಅಧಿಕಾರಿಗಳು ಇದನ್ನು ಸಾಮಾನ್ಯ ಹಂಚಿಕೆ ದರದಲ್ಲೇ ಕೊಡ್ತಾರೆ. ಹಾಗಿದ್ದಾಗ ಸಿಎ ನಿವೇಶನಗಳಿಗೂ ಮತ್ತು ಸಾಮಾನ್ಯ ನಿವೇಶನಗಳಿಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇಂಥ ಆಯಕಟ್ಟಿನ ಮೂಲೆ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಯಾವುದೇ 1:3 ಅಥವಾ 1:2 ಅಥವಾ ಅಂಥ ಹೆಚ್ಚಿನ ದರವನ್ನು ವಿಧಿಸಿ ಹಂಚಿಕೆ ಮಾಡಿದರೆ ಇವತ್ತು KIDBಗೆ ಸುಮಾರು 300 ಕೋಟಿ ರೂಪಾಯಿಗೆ ಹೆಚ್ಚು ಲಾಭ ಬರ್ತಿತ್ತು. ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಇದರಿಂದ ಸುಮಾರು 300 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಇದರಿಂದ 60 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥ ಒಂದು ಸಂಶಯ ಇರೋದ್ರಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನೂ ಹೆಚ್ಚಿನ ಸತ್ಯಾಂಶ ಹೊರಬರುತ್ತೆ. ಹಾಗಾಗಿ ಸಚಿವರಾದಂಥ MB ಪಾಟೀಲ್ರವ್ರನ್ನ ಅಭಿಯೋಜನೆಗೊಳಪಡಿಸಿ ತನಿಖೆ ಮಾಡಬೇಕಂತೇಳಿ ನಾನು ಒಂದು ದೂರನ್ನು ಕೊಟ್ಟಿದ್ದೇನೆ ಸರ್. ಇವತ್ತು ಕೈಗಾರಿಕಾ ಮೂಲೆ ನಿವೇಶನಗಳೇನಿದೆ ಅದು ಕೈಗಾರಿಕೆಗಳಿಗೆ, ಹೌದು, ಅದನ್ನು ಕೈಗಾರಿಕೆಗಳಿಗೆ ಕೊಡಬೇಕಂತಿದೆ ಸರ್. ಇವ್ರು ಯಾರು ಕೆಲವರು ನೈಜವಾದಂಥ ಕೈಗಾರಿಕೋದ್ಯಮಿಗಳಲ್ಲ, ಕೆಲವು ಬೇನಾಮಿ ಕಂಪ್ನಿಗಳಿಗೂ ಕೊಟ್ಟಿರುವಂಥ ಒಂದು ಮಾಹಿತಿ ಇದೆ. ಇದು ಹೆಚ್ಚಿನ ಸತ್ಯಾಂಶ ಹೊರಬರಬೇಕಂತ ಹೇಳಿದರೆ ತನಿಖೆ ಮೂಲಕ ಹೊರಬರಬೇಕಾಗತ್ತೆ. ಹಾಗಾಗಿ ನನಗೆ ಗೊತ್ತಿರುವಂಥ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿ, ಎಲ್ಲ ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಿ ಸನ್ಮಾನ್ಯ ರಾಜ್ಯಪಾಲರಿಗೆ ಒಂದು ಅಭಿಯೋಜನಾ ಮಂಜೂರಾತಿ ಕೋರಿ ಇವತ್ತು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.